ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನಾಂಕದಂದು ಜನವರಿ 18ರ ಆರ್ಬಿ NTPC ಪರೀಕ್ಷೆಯ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ. ಸೊ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು, ನಂಬರ್ ಸಿರೀಸ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಿಗ್ತವೆ. ಅಂತ ಪ್ರಶ್ನೆಗಳನ್ನ ಪ್ರತಿದಿನ ಎಲ್ಲ ಪ್ರಶ್ನೆಗಳನ್ನು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಇದಾಗಿರ್ತದೆ. ಸೊ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡೋ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇ ಸಮಸ್ಯೆ ಕಡೆ ಹೋಗೋಣ. ಟ್ರಿಗ್ನೋಮೆಟ್ರಿಯಿಂದ ಮೊದಲನೇದಾಗಿ sin 15 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೇರವಾದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ನಾನು ಟೇಬಲಲ್ಲಿ ಆಲ್ರೆಡಿ ನಿಮಗೆ ಭಾಳ ಸಲ ಹೇಳಿದ್ದೀನಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ ಈ ಒಂದು ಟೇಬಲ್ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದಾಗ ಇದರ ಅವಶ್ಯಕತೆ ಬಿಡುತ್ತೆ. ಈಗಲೂ ಕೂಡ ನಾವು sin 15 ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಈ ಪಟ್ಟಿ ಗೊತ್ತಿರಲೇಬೇಕು. ಅದಕ್ಕೆ ನಿಮಗೆ ಮೊಟ್ಟ ಮೊದಲನೇದಾಗಿ ಈ ಪಟ್ಟಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾವ ರೀತಿ ಈ ಪಟ್ಟಿ ಇರ್ತದೆ, ಯಾವ ರೀತಿ ಇದನ್ನು ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಆಲ್ರೆಡಿ ನಿಮಗೆ ಬಲಭಾಗದಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ, ಬಟ್ ಅದನ್ನು ಯಾವ ರೀತಿ ಬರ್ಕೊಳ್ಳೋದು ಎಕ್ಸಾಮಿನೇಷನ್ನಲ್ಲಿ, ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನು ಮಾಡೋಣ ಅಂದರೆ, ನಾವು ಒಂದು ಪಟ್ಟಿಯನ್ನು ಬರ್ಕೊಳ್ಳೋಣ. ಅದರಲ್ಲಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಎಕ್ಸಾಮಿನೇಷನ್ಸಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ನೀವು ಈ ರೀತಿ ವರ್ಕ್ಶೀಟಲ್ಲಿ ಬರ್ಕೋಬೋದು. ಸೊ ಮೊದಲನೇದು, ನೀವು sin θ ಬೆಲೆ ಏನಿರುತ್ತೆ ಅದನ್ನು ಮಾತ್ರ ನೆನ್ಪಿಟ್ಕೊಂಡ್ರೆ ಉಳಿದಂಥ 5 ಕೂಡ ನೀವು ಎಕ್ಸಾಮಲ್ಲಿ ಬರ್ಕೋಬೋದು. ಅದು ಯಾವ ರೀತಿ ಬರ್ಕೋಬೋದು ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೋಡಿ, sin θ ಬೆಲೆ sin 0 ಡಿಗ್ರಿ ಏನಿರ್ತದೆ ಅದು ಯಾವಾಗಲೂ 0 ಆಗಿರ್ತದೆ. ಈ ಒಂದು ಸಾಲನ್ನು ಮಾತ್ರ ನೆನ್ಪಿಟ್ಕೋಬೇಕು ನೀವು. ಮೊದಲನೇ ಸಾಲು sin θದ ಬೆಲೆಗಳೇನಿರ್ತವೆ ಅದನ್ನು ನೆನ್ಪಿಟ್ಕೊಂಡ್ರೆ cos θ, tan θ, cosecant θ, secant θ, cot θ ಎಲ್ಲಾನು ಬರೀಬೋದು. ಇದೊಂದರಿಂದಾನೇ ಎಲ್ಲಾನು ಬರೀಬೋದು. ಇವಾಗ ನೋಡ್ಕೊಳ್ಳಿ, sin 0 ಡಿಗ್ರಿ ಏನಿರ್ತದೆ 0 ಇರ್ತದೆ. sin 30 ಡಿಗ್ರಿ ಏನಿರ್ತದೆ ಅದು ಬೆಲೆ 1/2 ಆಗಿರ್ತದೆ, ಅಂದರೆ ಅರ್ಧ. sin 30 ಅಂದರೆ π/6 ಅಂತ ಕರೀತಾರೆ. ನಿಮಗೆ ಪೈ ಬೆಲೆಗಳಲ್ಲೂ ಕೂಡ ಕೊಟ್ಬಿಡ್ಬೋದು ಎಕ್ಸಾಮಲ್ಲಿ. 30 ಡಿಗ್ರಿ ಅಂದರೆ π/6. ಪೈ ಅಂದರೆ ಎಷ್ಟು? 180. 180 4ರಿಂದ ಭಾಗಾಕಾರ ಮಾಡಿದ್ರೆ 30 ಡಿಗ್ರಿ ಬರುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ನೋಡಿ π/45 ಇದೆಯಲ್ಲ, ಇದನ್ನ π/4 ಅಂತ ಕರೀತಾರೆ. ಅಂದರೆ 180/4 45 ಡಿಗ್ರಿ. sin 45 ಡಿಗ್ರಿ ಯಾವಾಗಲೂ 1/√2 ಆಗಿರ್ತದೆ. ನೆನಪಲ್ಲಿ ಇಟ್ಕೊಂಡಿರಿ. ನೀವು ಇಲ್ಲಿ ನೋಡ್ಬೋದು, ಈ ಪಟ್ಟಿಯಲ್ಲೂ ಕೂಡ ನೀವು ಇಲ್ಲಿ ಗಮನಿಸ್ಕೋಬಹುದು. ನೆಕ್ಸ್ಟ್ π/60 ಡಿಗ್ರಿ ಇದೆಲ್ಲ, ಇದನ್ನ π/3 ಅಂತ ಕರೀತಾರೆ. ಓಕೆ, π/3 ಇದರ ಬೆಲೆ √3/2 ಇರುತ್ತೆ. ಓಕೆ, √3/2 ಇರುತ್ತೆ. ಇನ್ನು ಕೊನೆಯದಾಗಿ sin 90 ಡಿಗ್ರಿ ಇರುತ್ತಲ್ಲ, ಇದರ ಬೆಲೆ 1 ಇರ್ತದೆ. sin 90 ಅಂದರೆ π/2 ಅಂತ. ಸರಿನಾ? ಎರಡರಲ್ಲಿ ಯಾವ್ದು ಕೊಟ್ಟರು ನಿಮಗೆ ಗೊತ್ತಿರಬೇಕು. ಡಿಗ್ರಿಯಲ್ಲಿ ಕೊಟ್ಟರು ಗೊತ್ತಿರಬೇಕು, ರೇಡಿಯನಲ್ಲಿ ಕೊಟ್ಟರು ಗೊತ್ತಿರಬೇಕು. ಎರಡರ ಮಾಹಿತಿಗಳನ್ನು ನಿಮಗೆ ಸ್ಪಷ್ಟವಾಗಿ ತಿಳಿದ್ರೆ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 0 ಡಿಗ್ರಿ. sin θ ಬೆಲೆಯನ್ನು ಕಂಡುಹಿಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ನೀವೇನಾದ್ರು cos θ ಬೆಲೆಯನ್ನು ಕಂಡುಹಿಡಬೇಕಾದ್ರೆ sin θದ ಆರೋ ಹಿಂಗ್ ಈ ಕಡೆಯಿಂದ ಹೆಂಗ್ ಬರ್ದಿದ್ದೀರಾ, ಈ ಒಂದು ಮಾರ್ಕಲ್ಲಿ ಹೆಂಗ್ ಬರ್ಕೊಂಡು ಹೋಗಿದ್ದೀರಾ ಅದನ್ನು ಉಲ್ಟಾ ಬರ್ಕೊಬರೋದು ಆ ಕಡೆಯಿಂದ ಅಷ್ಟೇ. ಅಂದರೆ ಕಾಸ್ನ 0 ಡಿಗ್ರಿ 1 ಆಗಿರ್ತದೆ. ಕಾಸ್ನ 0 ಡಿಗ್ರಿ ಸೈನ್ನ 90 ಡಿಗ್ರಿ ಸಮನಾಗಿರ್ತದೆ. ಅಂದರೆ ನೀವು ಈ ಕಡೆಯಿಂದ ಬರ್ಕೊಂಡು ಹೋಗಿರೋದನ್ನ ವಾಪಸ್ ಆ ಕಡೆಯಿಂದ ಬರ್ಕೊಬಂದ್ರೆ ಕಾಸ್ ಥೀಟಾದ ಬೆಲೆಗಳು ಬರ್ತವೆ. ಕಾಸ್ನ 0 ಡಿಗ್ರಿ 1 ಆಗಿರ್ತದೆ. ಕಾಸ್ನ 30 ಡಿಗ್ರಿ √3/2 ಆಗುತ್ತೆ. ಈ ಕಡೆಯಿಂದ ಬೆಲೆಗಳನ್ನು ಬರ್ಕೊಬನ್ನಿ ಅಷ್ಟೇ. 1/√2, 1/2, 0. sin θ ಒಂದನ್ನು ನೆನ್ಪಿಟ್ಕೊಳ್ಳಿ. ಕಾಸ್ ಥೀಟಾ ಬೆಲೆಗಳನ್ನ ಬರಿಬೇಕಾದ್ರೆ ಆ ಕಡೆಯಿಂದ ಬರ್ಕೊಬಂದ್ಬಿಡಿ. ತುಂಬ ಸರಳವಾಗಿ ಸುಲಭವಾಗಿ ನೆನ್ಪಿಟ್ಕೋಬಹುದು. ಎಕ್ಸಾಮಿನೇಷನ್ಸಲ್ಲೂ ಕಷ್ಟ ಆಗಲ್ಲ. sin 0 0, sin 30 1/2, sin 45 1/√2, sin 60 √3/2, sin 90 1. ಇಷ್ಟನ್ನ ನೆನ್ಪಿಟ್ಕೊಂಡಿರಿ. ಕಾಸ್ ಥೀಟಾ ಬರಿಬೇಕಾದ್ರೆ sin θ ಬೆಲೆಗಳನ್ನು ಏನು ಬರ್ದಿರ್ತೀರ ಆ ಬೆಲೆಯನ್ನು ಆ ಕಡೆಯಿಂದ ವಾಪಸ್ ಬರ್ಕೊಳ್ಳಿ. ಇದು ಕರೆಕ್ಟ್ ಆಗುತ್ತೆ. ಇವೆರಡು ಗೊತ್ತಾದ್ಮೇಲೆ ನೀವು tan θ ಬರಿಬೋದು ಸುಲಭವಾಗಿ. tan θ ಹೇಗೆ ಬರೆಯೋದು? tan θ ಅಂದರೆ sin θ cos θ. sin θ cos θ. tan 0 ಕಂಡುಹಿಡಬೇಕಾದ್ರೆ 0/1 0 ಆಗುತ್ತೆ ಅವಾಗಲೂ. ನೋಡಿ, tan 30 ಕಂಡುಹಿಡಬೇಕಾದ್ರೆ 1/2 √3/2, 2 ಕ್ಯಾನ್ಸಲ್ ಆಗುತ್ತೆ, 1/√3 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 1/√2 1/√2 2 ಕ್ಯಾನ್ಸಲ್ ಆಗುತ್ತೆ, tan 45 ಬೆಲೆ 1 ಅಂತ ಬರುತ್ತೆ. tan 60 ಬೆಲೆಗೆ ಬಂದರೆ √3/2 1/2 2 ಕ್ಯಾನ್ಸಲ್ ಆಗುತ್ತೆ, √3/1 ಆಗುತ್ತೆ. √3/1 ಇಸ್ ನಥಿಂಗ್ ಬಟ್ √3.
ಬಟ್ ಟ್ಯಾನ್ 90 ಡಿಗ್ರಿ ಇದೆಯಲ್ಲ ಅದನ್ನ ನಾಟ್ ಡಿಫೈನ್ ಅಂತ ಕರೀತಾರೆ. ಯಾಕಂದ್ರೆ ಒಂದನ್ನ 0ಯಿಂದ ಭಾಗಾಕಾರ ಮಾಡೋಕ್ಕಾಗಲ್ಲ, ನಮ್ಗೆ ಏನು ಬೆಲೆ ಬರುತ್ತೆ ಅಂತ ಗೊತ್ತಿಲ್ಲ, ಇಟ್ ಇಸ್ ನಾಟ್ ಡಿಫೈನ್. ಅದನ್ನ ನಾವು ಇನ್ಫಿನಿಟಿ ಅಂತ ಕರಿತೀವಿ, ಅನಂತ. ಓಕೆನಾ? ಇಷ್ಟು ಬೆಲೆಗಳು ನಿಮ್ಗೆ ಗೊತ್ತಿದ್ರೆ ಇದನ್ನ ಮೀರಿ ಅವ್ರು ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳಿದ್ರೆ 3 ರಿಲೇಷನ್ ಅಂತ ನಿಮ್ಗೆ ಗೊತ್ತಿರ್ತದೆ. ಸೈನ್ ಥೀಟಾದ ರಿಲೇಷನ್ ನಿಮ್ಗೆ ಗೊತ್ತಿದೆ 1/cosecant ಥೀಟಾ. ಸೊ cosecant ಥೀಟಾ ಕಂಡುಹಿಡಿಬೇಕಾದ್ರೆ 1/sin ಥೀಟಾ ಅಂತ ಮಾಡ್ಕೋಬೇಕು. ಅಂದ್ರೆ ಸೈನ್ ಥೀಟಾ ಬೆಲೆ ಏನೇನಿರುತ್ತೆ ಅದರ ರೆಸಿಪ್ರೋಕಲ್ ತಗೊಂಡ್ರೆ cosecant ಥೀಟಾ ಬರುತ್ತೆ. ಅದೇ ರೀತಿ secant ಥೀಟಾ ಕಂಡುಹಿಡಿಬೇಕಾದ್ರೆ 1/cos ಥೀಟಾ. cos ಥೀಟಾ ಬೆಲೆಗಳು ಏನಿರ್ತದೆ ಅದರ ರೆಸಿಪ್ರೋಕಲ್ ತಗೊಂಡ್ರೆ secant ಥೀಟಾ ಬರುತ್ತೆ. ಅದೇ ರೀತಿ cot ಥೀಟಾ ಕಂಡುಹಿಡಿಬೇಕಾದ್ರೂ tan ಥೀಟಾ ಅದು ರೆಸಿಪ್ರೋಕಲ್ ತಗೋಬೇಕು, 1/tan ಥೀಟಾ. ಸೊ ನೋಡಿ, ಸೈನ್ ಥೀಟಾ 1 ಗೊತ್ತಿದ್ರೆ ಉಳಿದಂತ 5 ಕೂಡ ನಾವು ಎಕ್ಸಾಮಿನೇಷನ್ ಅಲ್ಲಿ ಬರ್ಕೋಬಹುದು. ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಇದನ್ನ ಸ್ವಲ್ಪ ವಿವರಿಸಿ ಹೇಳಿದ್ದೀನಿ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ರಫ್ ಶೀಟ್ ಅಲ್ಲಿ ಫಸ್ಟ್ ನೀವು ಇದನ್ನ ಬರ್ಕೋಬೇಡಿ. ಅಂಕಿ ಅಂಶಗಳು ನಿಮ್ಗೆ ಗೊತ್ತಾಗೋದಿಲ್ಲ, sin 30 cos 30 tan 90 ಈ ರೀತಿ ಡೈರೆಕ್ಟ್ ಆಗಿ ಬರೆಯೋಕ್ಕಾಗಲ್ಲ ಅಂದ್ರೆ ಈ ರೀತಿ ನೀವು ಎಕ್ಸಾಮ್ಸ್ ಅಲ್ಲಿ ಬರ್ಕೋಬಹುದು. ಈ ಡಿಗ್ರಿಗಳನ್ನ ಬರ್ಕೊಳ್ಳಿ, 0, 30, 45, 60, 90. ಸೈನ್ ಥೀಟಾ 1 ಕರೆಕ್ಟಾಗಿ ಬರ್ಕೊಳ್ಳಿ. ಸೈನ್ ಥೀಟಾ ಬೆಲೆಯನ್ನ ನೆನಪಲ್ಲಿ ಇಟ್ಕೊಂಡಿರಿ, ಯಾವುದಕ್ಕೆ ಎಷ್ಟು ಬರುತ್ತೆ ಅಂತ. ಕಾಸ್ ಥೀಟಾ ಹೇಗೆ ಬರೆಯೋದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೈನ್ ಥೀಟಾದ ಆಪೋಸಿಟ್ ಬರೆದ್ರೆ ಕಾಸ್ ಥೀಟಾ ಆಗುತ್ತೆ. ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ನಿಮಗೆಲ್ಲ ಗೊತ್ತಿದ್ದಂಗೆ. ಇನ್ನು ಇವು 3 ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇನ್ನು 3 ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ಅದರ ಸಂಬಂಧ ಇದೆ, ಇಲ್ಲಿ ರೆಸಿಪ್ರೋಕಲ್ಗಳ ಸಂಬಂಧ ಇದೆ, ರೆಸಿಪ್ರೋಕಲ್ಸ್ನ ಮಾಡ್ಕೊಂಡ್ರೆ ಆಗುತ್ತೆ. ಉಳಿದವೆಲ್ಲ ಇಲ್ಲಿ ರೆಸಿಪ್ರೋಕಲ್ ಮಾಡಿ ಬಂದಿರೋದು, ಈ ಟೇಬಲ್ಗಳನ್ನು ನೀವು ನೋಡ್ಕೋಬಹುದು. ಸೊ ಇದಿಷ್ಟು ನಿಮಗೆ ತಿಳಿಸ್ಬೇಕಾಗಿದ್ದಂಥ ಮಾಹಿತಿ. ಸೊ ಈಗ ಅವ್ರಿಗೂ ಎಕ್ಸಾಮಲ್ಲಿ ಬಂದಿದ್ದಂಥ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಣ. ಅವ್ರು ಯಾವ ರೀತಿ ಸಮಸ್ಯೆನ ಎಕ್ಸಾಮಲ್ಲಿ ಕೇಳಿದ್ರು ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದು ನೋಡಿ, sin 15 ಕೇಳಿದ್ದಾರೆ. ನನಗೆ sin 15 ಬೆಲೆ ಅಂತ ಗೊತ್ತಿಲ್ಲ, ಬಟ್ sin 30 ಬಟ್ sin 45 ಬೆಲೆ ಗೊತ್ತಿದೆ. ಅದನ್ನು ಯಾವ ರೀತಿ ಬರ್ಕೋಬಹುದು? sin 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರ್ಕೋಬಹುದು. ಇವಾಗ ಇದು sin a ಮೈನಸ್ ಬಿ ಅನ್ನೋ ರೂಪಕ್ಕೆ ಬಂದಿದೆ. ನಿಮಗೆ ಈ ಫಾರ್ಮುಲಾಗಳನ್ನೆಲ್ಲ ಟೆಲಿಗ್ರಾಮಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಯಾವ್ಯಾವ ರೀತಿ ಇರುತ್ತೆ. sin 2a ಬಂದರೆ ಯಾವ ರೀತಿ, cos 2a ಬಂದರೆ ಯಾವ ರೀತಿ, sin a ಪ್ಲಸ್ ಬಿ ಬಂದರೆ ಯಾವ ರೀತಿ, cos a ಪ್ಲಸ್ ಬಿ ಬಂದರೆ ಯಾವ ರೀತಿ, ಎಲ್ಲವನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿ. sin a ಪ್ಲಸ್ ಬಿ ಅಂದರೆ sin a cos b ಪ್ಲಸ್ cos a sin b ಅಂತ ಆಗುತ್ತೆ. ಇದು ಫಾರ್ಮುಲಾ ಟ್ರಿಗ್ನೋಮೆಟ್ರಿಯಲ್ಲಿ ಇರತಕ್ಕಂಥದ್ದು. ಅದೇ ರೀತಿ sin a ಮೈನಸ್ ಬಿ ಅಂತ ಏನಾದ್ರು ಇದ್ರೆ ಮಧ್ಯದಲ್ಲಿರೋ ಚಿಹ್ನೆ ಮಾತ್ರ ಬದಲಾಗುತ್ತೆ, ಉಳಿದಿದ್ದೇನು ಬದಲಾಗೋದಿಲ್ಲ. ಮೈನಸ್ ಕಾಸ್ ಎ ಸೈನ್ ಬಿ. ಇಲ್ಲಿ ನಮಗೆ ಗೊತ್ತಿರೋದೇನು ನೋಡಿ, sin 15 ಕಂಡುಹಿಡಬೇಕು. sin 15ನ ನಾವು 45 ಮೈನಸ್ 30 ಅಂತ ಬರ್ಕೊಂಡಿದ್ದೀವಿ. ಅಂದ್ರೆ ಎ ಜಾಗದಲ್ಲಿ 45 ಇದೆ, ಬಿ ಜಾಗದಲ್ಲಿ 30 ಇದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. sin 45 ಡಿಗ್ರಿ ಕಾಸ್ 30 ಡಿಗ್ರಿ ಮೈನಸ್ ಕಾಸ್ 45 ಡಿಗ್ರಿ sin 30 ಡಿಗ್ರಿ. ಇವಾಗ ನೀವು ಟೇಬಲ್ ನಾನು ಹೇಳ್ದಂಗೆ ಈ ಟೇಬಲ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದ್ರೆ ಆನ್ಸರ್ ಅನ್ನ ಮಾಡ್ಬೋದು. sin 45 ಡಿಗ್ರಿ ಬೆಲೆ ಕೇಳ್ತಾ ಇದ್ದಾರೆ, ಫಸ್ಟ್ ಟೇಬಲ್ ನೋಡ್ಕೊಳ್ಳಿ. 1/√2 ಇದೆ. ಕಾಸ್ 30ರ ಬೆಲೆಯನ್ನ ಕೇಳ್ತಾ ಇದ್ದಾರೆ, ಕಾಸ್ 30ರ ಬೆಲೆ √3/2 ಮೈನಸ್ ಕಾಸ್ 45ರ ಬೆಲೆ, ಕಾಸ್ 45ರ ಬೆಲೆ 1/√2. sin 45 ಮತ್ತು ಕಾಸ್ 45ರ ಬೆಲೆ ಸೇಮ್ ಇರುತ್ತೆ, ಏನು ಬದಲಾಗೋದಿಲ್ಲ. ನೆಕ್ಸ್ಟ್ sin 30ರ ಬೆಲೆ 1/2. ಇವಾಗ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ √3 / 2√2 ಆಗುತ್ತೆ, ಮೈನಸ್ 1/2√2 ಆಗುತ್ತೆ. LCMಗಳು ಸೇಮ್ ಇರೋದ್ರಿಂದ ಮೇಲ್ಗಡೆ ಅದನ್ನು ನಾವು ಹಂಗೆ ಆ್ಯಡ್ ಮಾಡ್ಬೋದು. ಸೊ ಮೈನಸ್ √3 ಮೈನಸ್ 1 / 2√2 ಆಗುತ್ತೆ. ಇದು sin 15ರ ಬೆಲೆ. 15 ಡಿಗ್ರಿಯ ಬೆಲೆ ಎಷ್ಟಾಗಿರ್ತದೆ? -√3 ಮೈನಸ್ 1 / 2√2. ನೀವು ಇದನ್ನೆಲ್ಲ ಮಾಡಲೇಬೇಕಾಗಿಲ್ಲ ಎಕ್ಸಾಮಲ್ಲಿ. ಮುಂದೆ ಎಕ್ಸಾಮ್ಗೆ ಹೋಗೋರು, ಆಲ್ರೆಡಿ ಎಕ್ಸಾಮ್ ಬರೆದಿಲ್ದಿರೋರು ಏನಾದರೂ sin 15 ಅಂದರೆ ಈ ಬೆಲೆಯನ್ನು ನೇರವಾಗಿ ನೆನಪಲ್ಲಿ ಇಟ್ಕೊಂಡಿರಿ. √3 ಮೈನಸ್ 1 / 2√2 ಮಾಡಿದ್ರೆ sin 15 ಡಿಗ್ರಿಯ ಬೆಲೆ ಕಂಡುಹಿಡಿಯಬಹುದು. ಒಂದು ಪಕ್ಷ ನಿಮಗೆ sin 75 ಡಿಗ್ರಿ ಬಗ್ಗೆ ಕೇಳಿಬಿಟ್ರು, ಆಲ್ರೆಡಿ XTPCಲಿ ಪ್ರಶ್ನೆ ಬಂದಿದೆ. 75 ಡಿಗ್ರಿ ಬಗ್ಗೆ ಕೇಳಿಬಿಟ್ರೆ ಏನು ಮಾಡೋದು ಅಂದರೆ, ಮೇಲ್ಗಡೆ ಇರೋ ಸಮಸ್ಯೆ ಸೇಮ್, 45 ಮೈನಸ್ 30 ಮಾಡೋ ಬದಲಿಗೆ 45 ಪ್ಲಸ್ 30 ಮಾಡಬೇಕಷ್ಟೆ. ಓಕೆನಾ? ಆವಾಗ ಮಧ್ಯದಲ್ಲಿ ಮೈನಸ್ ಬರೋದಿಲ್ಲ, ಮಧ್ಯದಲ್ಲಿ ಪ್ಲಸ್ ಬರುತ್ತೆ. ಅಂದರೆ ಇವಾಗ ಬೆಲೆಯನ್ನು ನೇರವಾಗಿ ಹೇಳ್ಬೋದಾ? √3 ಪ್ಲಸ್ 1 / 2√2. sin 15 ಡಿಗ್ರಿಯ ಬೆಲೆ √3 ಮೈನಸ್ 1 / 2√2 ಆಗುತ್ತೆ.
sin 75 ಡಿಗ್ರಿಯ ಬೆಲೆ √3 + 1 / 2√2 ಆಗುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಈಗ ಮುಂದಿನ ಸಮಸ್ಯೆಗೆ ಹೋಗೋಣ ನಾವು. ಎರಡು ಸರಣಿಗಳನ್ನ ಕೊಟ್ಟಿದ್ದಾರೆ. ಎರಡು ಸರಣಿಗಳು ಇಂಟರ್ನೆಟ್ ನಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಎಕ್ಸಾಮಿನೇಷನ್ಸ್ ಅಲ್ಲಿ 2 ಶಿಫ್ಟ್ಗಳಿಂದ ಬಂದಿರಬಹುದಾದಂತಹ ಸಂಭಾವನೆಯ ಸರಣಿ ಇದು. ಮೊದಲನೇ ಸರಣಿಯನ್ನು ನೋಡ್ತಿದ್ದೀರಾ, 1, 8, 27, 64 ಮುಂದಿನ ಸಂಖ್ಯೆ ಕೇಳ್ತಾ ಇದ್ದಾರೆ. ಈ ಸರಣಿ ಅಂತ ನಿಮಗೆ ಬಹಳ ಸರಳವಾಗಿ ಗೊತ್ತಾಗಿರ್ತದೆ. ಹೇಗೆಂದ್ರೆ ನೋಡಿ, ಇಲ್ಲಿ 1 ಕ್ಯೂಬ್ ಇದು 2 ಕ್ಯೂಬ್, ಇದು 3 ಕ್ಯೂಬ್, ನೆಕ್ಸ್ಟ್ 4 ಕ್ಯೂಬ್ ಕೇಳಿದ್ದಾರೆ. 1 ಕ್ಯೂಬ್ ಅಂದ್ರೆ 1, 2 ಕ್ಯೂಬ್ ಅಂದ್ರೆ 8, 3 ಕ್ಯೂಬ್ ಅಂದ್ರೆ 27, 4 ಕ್ಯೂಬ್ ಅಂದ್ರೆ 64. ಆಬ್ವಿಯಸ್ಲಿ ಮುಂದಿಂದು 5 ಕ್ಯೂಬ್ ಅಂದ್ರೆ 125. ಸೊ ಅಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ 125 ಸರಿಯಾದಂತ ಉತ್ತರ ಆಗುತ್ತೆ. ಅದೇ ರೀತಿ ಮುಂದಿನ ಸರಣಿ ನೋಡ್ಕೊಳ್ಳೋದಾದ್ರೆ ನಾವು ಇವಾಗ ಮುಂದಿನ ಸರಣಿ ನೋಡ್ಕೊಳ್ಳೋಣ. ಇಲ್ಲಿ 0, 6, 20, 42 ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಡಿಫರೆನ್ಸಸ್ ನ ಮೊದಲು ನೋಡ್ಕೊಂಡ್ರೆ 0 ಮತ್ತು 6 ನಡುವಿನ ವ್ಯತ್ಯಾಸ 6 ಬರ್ತಾ ಇದೆ. 6 ಮತ್ತು 20 ನಡುವಿನ ವ್ಯತ್ಯಾಸ 14 ಬರ್ತಾ ಇದೆ. 20 ಮತ್ತು 42 ನಡುವಿನ ವ್ಯತ್ಯಾಸ 22 ಬರ್ತಾ ಇದೆ. ಇಲ್ಲಿ ಯಾವುದು ಸಾಮ್ಯತೆ ಕಾಣ್ತಿಲ್ಲ ನಮಗೆ. ಆದ್ರೆ ಇವೆರಡರ ವ್ಯತ್ಯಾಸವನ್ನು ಮತ್ತೆ ನೋಡಿ. 6 ಮತ್ತು 14ರ ವ್ಯತ್ಯಾಸ 8 ಬರ್ತಾ ಇದೆ. 14 ಮತ್ತು 22ರ ನಡುವಿನ ವ್ಯತ್ಯಾಸ 8 ಬರ್ತಾ ಇದೆ. ಅಂದ್ರೆ ಆಬ್ವಿಯಸ್ಲಿ ಇದರ ಮುಂದಿನ ವ್ಯತ್ಯಾಸನೂ 8 ಬರಬೇಕು. ಅಂದ್ರೆ 22ಕ್ಕೆ 8 ಕೂಡಿದ್ರೆ 30 ಬರಬೇಕು. 42ಕ್ಕೆ 30 ಕೂಡಿದ್ರೆ 72 ಬರಬೇಕು. ಸೊ ಮುಂದಿನ ಸರಣಿ 72. ಈ ರೀತಿಯಾಗಿ ಟಿಪಿಕಲ್ ಆಗಿರೋ ಕ್ವಶನ್ಸ್ ನ ಕೇಳ್ತಾರೆ. ಡಬಲ್ ಡಿಫರೆನ್ಸಸ್ ಕ್ವಶನ್ಸ್ ಕೂಡ ನಿಮ್ಗೆ ಕೇಳ್ತಾರೆ. ನೇರವಾಗಿ ಒಂದು ಸರಣಿಯ ಡಿಫರೆನ್ಸಸ್ ಗಳನ್ನ ಅಲ್ಲದೆ ಡಬಲ್ ಡಿಫರೆನ್ಸ್ ಪ್ರಾಬ್ಲಮ್ಸ್ ಅಂತ ಕೂಡ ಕರಿತೀವಿ ಇದನ್ನ. ಸೊ ಈ ರೀತಿ ಸಮಸ್ಯೆಗಳನ್ನು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳು ಇರ್ತವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 70. ಮೊದಲನೇ ಪ್ರಶ್ನೆಗೆ 125, ಎರಡನೇ ಪ್ರಶ್ನೆಗೆ 72. ಇವೆರಡನ್ನ ನೆನಪಲ್ಲಿ ಇಟ್ಕೊಂಡಿರಿ, ಬಹಳ ಇಂಪಾರ್ಟೆಂಟ್. If perimeter of a circle is 8.8, find its diameter. ಸೊ ಏರಿಯಾ ಆಫ್ ಸರ್ಕಲ್ ಕೇಳಿದ್ದಾರೆ, ಏರಿಯಾ ಆಫ್ ಪೆರಿಮೀಟರ್ ಕೇಳಿದ್ದಾರೆ, ಸರ್ಕಂಫರೆನ್ಸ್ ಕೇಳಿದ್ದಾರೆ. ಈ ಹಿಂದೆ ಎಲ್ಲ ಪ್ರಶ್ನೆಗಳು ಬಂದಿದೆ ಸರ್ಕಲ್ಗೆ ಸಂಬಂಧಪಟ್ಟಂಗೆ. ಇಲ್ಲೇನ್ ಮಾಡಿದ್ದಾರೆ, ಪೆರಿಮೀಟರ್ನ ಕೊಟ್ಟಿದ್ದಾರೆ. ಸರ್ಕಲ್ನ ಪೆರಿಮೀಟರ್ ಅಂದ್ರೆ 2πr ಅಂತ ಕರಿತೀವಿ, 8.8. ಡಯಾಗೋನಲ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಡಯಾಗೋನಲ್ ಅಂದ್ರೆ ರೇಡಿಯಸ್ನ ಡಬಲ್. ಅಂದ್ರೆ ರೇಡಿಯಸ್ ಆರ್ ಅಂತ ಅನ್ಕೊಳ್ಳೋದ್ರೆ ನಾವು ತ್ರಿಜ್ಯ ಅಂತ ಕರಿತೀವಿ. ರೇಡಿಯಸ್ ಆರ್ ಅಂತ ಅನ್ಕೊಳ್ಳೋದಾದ್ರೆ 2r = d ಆಗುತ್ತೆ. ಅಂದ್ರೆ ಡಯಾಮೀಟರ್ ಅಂದ್ರೆ ತ್ರಿಜ್ಯದ 2 ಪಟ್ಟು. ಓಕೆನಾ. ಇಲ್ಲಿ ಸರ್ಕಂಫರೆನ್ಸ್ ನ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಇಂದ ಆರ್ ಅನ್ನ ಕಂಡುಹಿಡ್ಕೊಂಡು ಅದನ್ನ ಡಬಲ್ ಮಾಡಿದ್ರೆ ನಮಗೆ ಡಯಾಮೀಟರ್ ಸಿಗುತ್ತೆ. ಸೊ ನಾವೀಗ ಅದನ್ನ ಬರ್ಕೊಳ್ಳೋಣ. ಪೈ ಅಂದ್ರೆ 22/7. ಆರ್ ಕಂಡುಹಿಡಿಬೇಕು ನಾನು. 8.8 ಅನ್ನ ಕೊಟ್ಟಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 7 / 22 × 2 × 8.8. ಈ 8.8 ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನೇನು ಮಲ್ಟಿಪ್ಲೈ ಮಾಡಕ್ ಹೋಗಲ್ಲ, ಹಂಗೆ ಬರ್ಕೋತೀನಿ. ಫಸ್ಟ್ ಈ 8.8 ಏನಿದೆ ಅದನ್ನ 88/10 ಅಂತ ಬರ್ಕೋತೀನಿ. ಯಾಕಂದ್ರೆ ಮಲ್ಟಿಪ್ಲೈ ಮಾಡೋದಕ್ಕೆ ಅಥವಾ ಡಿವಿಷನ್ ಮಾಡೋದಕ್ಕೆ ನಂಗೆ ಸುಲಭ ಆಗ್ಲಿ ಅಂತ. 88/10 ಅಂದ್ರೂ ಒಂದೇ, 8.8 ಅಂದ್ರೂ ಒಂದೇನೆ. ಸರಿನಾ. ಈಗ 22 ಒಂದ್ಲಿ 22 4ಲಿ ಕ್ಲಿಯರ್ ಆಗಿ ಭಾಗ ಆಗ್ತಾ ಇದೆ. 2 1ಲಿ 2 2ಲಿ ಭಾಗ ಆಗ್ತಾ ಇದೆ. 2 1ಲಿ 2 5ಲಿ ಭಾಗ ಆಗ್ತಾ ಇದೆ. ಸೊ ಆರ್ ನ ಬೆಲೆ 7/5 ಬಂತು. ಬಟ್ ನಮಗೆ ತ್ರಿಜ್ಯ ಕೇಳಿಲ್ಲ, ಅವರು ಕೇಳಿರೋದು ಡಯಾಮೀಟರ್. ಸೊ ಇದೇ ಆನ್ಸರ್ ಅನ್ನು ಕೂಡ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ d = 2r ಅಂತ ನಮಗೆ ಗೊತ್ತಿದೆ. ಸೊ 2 × 7/5 ಅಂದ್ರೆ 14/5. ಸೊ ಈ ಸರ್ಕಲ್ನ ಡಯಾಮೀಟರು 14/5 ಆಗಿರುತ್ತೆ. ಮುಂದಿನ ಸಮಸ್ಯೆ ಕಡೆ ಹೋಗೋದಾದ್ರೆ ಸಿಂಪ್ಲಿಫಿಕೇಶನ್ ಲೆಕ್ಕವನ್ನ ಕೊಟ್ಟಿರ್ತಾರೆ. ಇದನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಪ್ರಾಬ್ಲಮ್ ಅನ್ನ ನೋಡಿ. 1 2 5 4, ಆಮೇಲೆ 125.4, ನೆಕ್ಸ್ಟ್ 12.54 ಈ ರೀತಿ ಬರ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ 1.254 ಇಷ್ಟನ್ನ ಮಾಡಿ ಕೂಡಿದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಅಲ್ಲಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡಿದ್ರೆ 4 ಬರುತ್ತೆ. 5 + 4 9 ಆಗುತ್ತೆ. 4 5 9 2 11 ಆಗುತ್ತೆ. 1 ಕ್ಯಾರಿ. 1 + 1 2, 2 + 2 4, 4 + 4 8, 8 + 5 13, 13 ಆಗುತ್ತೆ. 7 + 8 9 ಆಗುತ್ತೆ. 3 1. ಸೊ ಈ ಉತ್ತರ ನಿಮ್ಗೆ ಆಪ್ಷನ್ ಅಲ್ಲಿ ಇದ್ರೆ ನಿಮ್ಗೆ ಉತ್ತರ ಸರಿಯಾಗುತ್ತೆ. ಈ ತರ ಪ್ರಶ್ನೆಗಳನ್ನ ಅವರು ನಿಮ್ಗೆ ಕನ್ಫ್ಯೂಸ್ ಮಾಡೋದಕ್ಕೆ ಮತ್ತು ಇದೇ ನಿಯರೆಸ್ಟ್ ಆಗಿರತಕ್ಕಂತಹ ಉತ್ತರಗಳನ್ನೇ ಆಪ್ಷನ್ಗಳಲ್ಲಿ ಕೊಟ್ಟಿರ್ತಾರೆ.
ಸಂಖ್ಯೆಗಳನ್ನು ಕನ್ಫ್ಯೂಸ್ ಮಾಡೋ ಸಾಧ್ಯತೆಗಳಿರ್ತವೆ. ನೋಡಿ, ಈ ದಶಮಾಂಶವನ್ನು ಅವ್ರು ಚೇಂಜಸ್ ಮಾಡಿರ್ತಾರೆ ಆಪ್ಷನ್ಗಳಲ್ಲಿ. 13.93 ಅಂತ ಚೇಂಜ್ ಮಾಡಿರ್ತಾರೆ. ಕೆಲವೊಮ್ಮೆ ದಶಮಾಂಶ ಕೊಟ್ಟೇ ಇರಲ್ಲ, ಒಂದು ಆಪ್ಷನಲ್ಲಿ ಹಿಂಗೆ ಕೊಟ್ಬಿಟ್ಟಿರ್ತಾರೆ. ಕೆಲವೊಂದರಲ್ಲಿ ಒಂದು ದಶಮಾಂಶ ಮುಂದೆ ಹಾಕಿರ್ತಾರೆ ಈ ರೀತಿ. ಸೊ ಈ ರೀತಿ ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಎಕ್ಸಾಮಿನೇಷನ್ಸಲ್ಲಿ. 0.8 ಇಂಟು 0.8 ಇಂಟು 0.8 ಮೈನಸ್ 0.7 ಇಂಟು 0.7 ಇಂಟು 0.7 ಡಿವೈಡ್ ಮಾಡಿದ್ರೆ 0.8 ಸ್ಕ್ವೇರ್ ಪ್ಲಸ್ 0.56 ಪ್ಲಸ್ 0.7 ಯಾವ ರೀತಿ ಇದೆ ಅಂದರೆ ಇದು ನೋಡಿ, 0.8 0.8 0.8 ಇದೊಂದು ಗುಂಪು, 0.7 0.7 0.7 ಇದೊಂದು ಗುಂಪು. ಇದನ್ನು 0.8 ಸ್ಕ್ವೇರ್ ಮಾಡಿ 0.56 ಜೊತೆ ಕೂಡಿ 0.7 ಸ್ಕ್ವೇರ್ ಮಾಡಬೇಕು. ಸೊ ಇಷ್ಟೊಂದು ಮಾಡಬೇಕಂತ ನೀವು ಕೇಳ್ಬೋದು. ಇಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ. RRBಯಲ್ಲಿ ಯಾವಾಗಲೂ ಸಿಂಪ್ಲಿಫಿಕೇಶನ್ ಮಾಡುವಂತಹ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಇವಾಗ ನೀವು ನೋಡಿ, ಇಲ್ಲಿ ನಾನು ಎನ್ನು 0.8 ಅನ್ಕೋತೀನಿ, ಬಿ ಅನ್ನು 0.7 ಅನ್ಕೋತೀನಿ. ಅವಾಗ ನೀವು ನೋಡ್ಬೋದು ಈ ಕ್ವೆಶನ್ ಸರಿಯಾಗುತ್ತಾ ಅಂತ. ನೋಡಿ, ಎ ಕ್ಯೂಬ್ ಆಯ್ತು ಇದು, ಅದೇ ರೀತಿ ಇದು ಬಿ ಕ್ಯೂಬ್ ಆಗುತ್ತೆ, ಡಿವೈಡೆಡ್ ಬೈ ಇದು ಎ ಸ್ಕ್ವೇರ್ ಆಗುತ್ತೆ, ಇದು ಎ ಇಂಟು ಬಿ ಆಗುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸರಿನಾ? ಅವ್ರು ಕೇಳಿರೋದು ಎ ಪ್ಲಸ್ ಬಿನ ಬೆಲೆನ, ಎ ಮೈನಸ್ ಬಿ ಬೆಲೆನ ಕೊಟ್ಟಿರ್ತಾರೆ. ಇಲ್ಲಿ ಕೇಳಿದ್ದಾರೆ, ನಾನು ಮೆನ್ಷನ್ ಮಾಡಿಲ್ಲ. ಎ ಮೈನಸ್ ಬಿನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಇಲ್ಲಿ ಪ್ರಶ್ನೆ. ಸೊ ಎ ಮೈನಸ್ ಬಿನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಎ ಜಾಗದಲ್ಲಿ 0.8 ಇರುತ್ತೆ, ಬಿ ಜಾಗದಲ್ಲಿ 0.7 ಇರುತ್ತೆ. ಆಲ್ರೆಡಿ ನನಗೆ ಗೊತ್ತಾಗಿದೆ. ಎ ಮೈನಸ್ ಬಿ ಅಂದರೆ 0.8 ಮೈನಸ್ 0.7 0.1 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ನೋಡಿದಾಗ ಮೊದಲು ತುಂಬ ಟಫ್ ಅಂತ ಅನಿಸ್ಬೋದು, ಬಟ್ ಸಿಂಪ್ಲಿಫಿಕೇಶನ್ ಮೆಥಡಲ್ಲಿ ಅವರು ಕೊಟ್ಟಿರ್ತಾರೆ, ಸ್ವಲ್ಪ ನಾವು ಅದನ್ನು ಗಮನಿಸಬೇಕಾಗತ್ತೆ. ಮುಂದಿನ ಪ್ರಾಬ್ಲಮ್ಗೆ ಹೋದ್ರೆ ರೇಷಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಡೈರೆಕ್ಟ್ ಮಾಡ್ಬೋದು ಇದನ್ನು. ಸೊ 12:51 ಆಗುತ್ತೆ. ಹಾಗಿದ್ರೆ x:17 ಆಗುತ್ತೆ. ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ a:b ಅಂದರೆ a/b ಅಂತ ಆಗುತ್ತೆ. ಆ ಲೆಕ್ಕದಲ್ಲಿ 12/51 ಇಸ್ ಈಕ್ವಲ್ ಟು x/17. 17 ಒಂದ್ಲಿ 17 ಮೂರ್ಲಿ 17 ಮೂರ್ಲಿ 51 ಆಗುತ್ತೆ. 3 ಒಂದ್ಲಿ 3 4ಲಿ. ಸೊ ಎಕ್ಸ್ನ ಬೆಲೆ 3 ಆದರೆ ಕೊಟ್ಟಿರ್ತಕ್ಕಂಥ ಅನುಪಾತ ಸರಿಯಾಗುತ್ತೆ. ಆಪ್ಷನ್ 4 ಆಪ್ಷನ್ ಏನಿರುತ್ತೆ ಅದು ಉತ್ತರ ಸರಿಯಾಗುತ್ತೆ. ಒಂದು ಕೆಲಸವನ್ನ ಎ 6 ದಿನದಲ್ಲಿ, ಬಿ 12 ದಿನದಲ್ಲಿ, ಸಿ 24 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ಒಟ್ಟಾರೆ ಆ ಕೆಲಸ ಮಾಡೋದಕ್ಕೆ ಅವ್ರು ಎಷ್ಟು ಟೈಮ್ ತಗೋತಾರೆ? ಸೊ ಎನ ಒಂದು ದಿನದ ಕೆಲಸ 1/6, ಬಿನ ಒಂದು ದಿನದ ಕೆಲಸ 1/12, ಸಿನ ಒಂದು ದಿನದ ಕೆಲಸ 1/24. ನಾನೇನು ಮಾಡ್ತಾ ಇದ್ದೀನಿ, ಅವ್ರು ಓವರ್ ಆಲ್ ಕೊಟ್ಟಿದ್ದಾರೆ, ನಾನು ಒಂದೊಂದು ದಿನಕ್ಕೆ ಇಳಿಸ್ಕೊತಾ ಇದ್ದೀನಿ, ರೆಸಿಪ್ರೋಕಲ್ ಅಲ್ಲಿ ಮಾಡ್ತೀನಿ, ಆಮೇಲೆ ಉತ್ತರವನ್ನ ಸರಿ ಮಾಡ್ಕೋತೀನಿ. 3 ಜನರ ಒಂದೊಂದು ದಿನದ ಕೆಲಸವನ್ನ ನಾನು ಬರ್ಕೊಂಡಿದ್ದೀನಿ. ಟೋಟಲ್ ಡೇಸ್ 6 ಡೇಸ್, ಬಟ್ ಒಂದು ದಿನದಲ್ಲಿ ಎಷ್ಟು ಮಾಡ್ತಾರೆ ಅಂತ ನಾನು ಕಂಡುಹಿಡ್ಕೊಂಡ್ರೆ ಟೋಟಲ್ ನಾನು ರೆಸಿಪ್ರೋಕಲ್ ಮಾಡಿಬಿಟ್ಟು ಆನ್ಸರ್ನ ಕಂಡುಹಿಡಿಬೇಕು. ಸೊ 3 ಜನದ್ದು ಮಾಡೋದಕ್ಕೆ a ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ. ಅಂದರೆ 1/6 ಪ್ಲಸ್ 1/12 ಪ್ಲಸ್ 1/24. ಕೆಳಗಡೆ LCM 24 ಬರುತ್ತೆ. ಲಾಸಹವನ್ನು ಕಂಡುಹಿಡಿಯಿರಿ. 6 12 24 ಲಾಸಹ 24 ಬರುತ್ತೆ. ಸೊ 6 4ಲಿ 24 ಪ್ಲಸ್ 12 2ಲಿ 24 ಪ್ಲಸ್ 24 ಇಂಟು 1 24. 4 ಪ್ಲಸ್ 2 6 ಆಗುತ್ತೆ. 6 ಪ್ಲಸ್ 1 7. 7/24 ಒಂದು ದಿನದ ಕೆಲಸ ಆಗುತ್ತೆ. ಹಾಗಾದರೆ ಓವರ್ ಆಲ್ ಕೆಲಸ ಎಷ್ಟು? 24/7. ಇದು ಒಂದು ದಿನದ ಕೆಲಸ. 3 ಜನರು ಮಾಡಿದ್ವಾ ಅಂತ ಒಂದು ದಿನದ ಕೆಲಸ. ಯಾಕಂದ್ರೆ ನಾನು ಆನ್ಸರ್ ಮಾಡಬೇಕಾದ್ರೆ ಅವ್ರು ಕೊಟ್ಟರೋಂಗೆ ತಗೊಂಡಿಲ್ಲ, ಒಂದು ದಿನದ ಕೆಲಸವನ್ನ ಕನ್ಸಿಡರ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಹಾಗಾಗಿ ಬರೋ ಉತ್ತರವನ್ನ ರೆಸಿಪ್ರೋಕಲ್ ಮಾಡಿಕೊಂಡು ಉತ್ತರವನ್ನ ಕಂಡುಹಿಡಿಬೇಕು. 24/7. ನಿಮ್ಗೆ ಎಕ್ಸಾಮಲ್ಲಿ ಇದನ್ನ ಯಾವ ರೀತಿ ಕೊಟ್ಟಿರ್ಬೋದು ಆಪ್ಷನ್ಗಳನ್ನ, ನೇರವಾಗಿ ಹೀಗೆ ಕೊಡಬೇಕು ಅಂತ ಏನಿಲ್ಲ. ನೋಡಿ, ಇಲ್ಲಿ ಈ ರೀತಿ ಕೊಡ್ಬೋದು ಆಪ್ಷನ್ನ 3/7. ಮತ್ತೆ ಅದು ಸೇಮ್ ಆಗುತ್ತೆ. 7 3 21, 21ಕ್ಕೆ 3 ಕೊಟ್ಟರೆ 24, 24/7. ಎಕ್ಸಾಮ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ತರ ಆಪ್ಷನ್ಸ್ ಅನ್ನ ಕೊಟ್ಬಿಡ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಅದನ್ನ ಸಿಂಪ್ಲಿಫೈ ಮಾಡೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲೊಂದು ಸರಳವಾದಂತಹ ಸರಣಿ ಸಿಕ್ಕಿದೆ ನೋಡಿ. 3x/2y ಇಸ್ ಈಕ್ವಲ್ ಟು 48/72. x/y ನ ರೇಷಿಯೋ ಕೇಳಿದ್ದಾರೆ. x/y ಕಂಡುಹಿಡಿಯಿರಿ ಅಂತ. ಏನು ಮಾಡಬೇಕಾಗಿಲ್ಲ, ನೀವು x/y ಹಾಗೆ ಇಟ್ಕೊಳ್ಳಿ. 48/72 ಹಾಗೆ ಇರ್ತದೆ. ಉಳಿದವನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ. 3/2 ಇತ್ತು, ಈ ಕಡೆ ಹೋದೆ 2/3 ಆಗುತ್ತೆ. ಸೊ 3 ಒಂದ್ಲಿ 3 3 6ಲಿ 18. ಸೊ 2 ಒಂದ್ಲಿ 2 3ಲಿ 6, 2 6ಲಿ 10. ಸೊ
ಸೊ 16/36 ಆಯಿತು. 16/36ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 8/18. 8/18 ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 4/9. ಸೊ x/y ಬೆಲೆಯನ್ನು ಅವ್ರು ಕೇಳಿದರೆ 4/9 ಆಗುತ್ತೆ. ಸೊ ಮುಂದಿನ ಸಮಸ್ಯೆ ನೋಡೋಣ ಇವಾಗ. a³ + b³ ಡಿವೈಡೆಡ್ ಬೈ a³ - b³ ಈ ಬೆಲೆಯನ್ನು ಕೊಟ್ಟಿದ್ದಾರೆ. a:b ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. a³ + b³ ಡಿವೈಡೆಡ್ ಬೈ a³ - b³ ಇಸ್ ಈಕ್ವಲ್ ಟು 185 / 158 ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಬೇರೆ ಬೇರೆ ರೂಲ್ಸ್ಗಳಿದೆ, ಫಾರ್ಮುಲಾಗಳನ್ನು ಹಾಕಿ ಮಾಡ್ಬೋದು. ಎಕ್ಸಾಮಿನೇಷನ್ಸಲ್ಲಿ ನಿಮ್ಗೆ ಗೊತ್ತಿಲ್ಲ ಅದು ಅಂದರೆ ಡೈರೆಕ್ಟ್ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 158 a³ + b³ ಇಸ್ ಈಕ್ವಲ್ ಟು 185 a³ - b³ ಆಗುತ್ತೆ. 158 a³ + 158 b³ ಇಸ್ ಈಕ್ವಲ್ ಟು 185 a³ - 185 b³ ಆಗುತ್ತೆ. ಇವಾಗ ಒಂದನ್ನ ಒಂದು ಕಡೆ ಕಳಿಸ್ಕೊಳ್ಳಿ. ನೋಡಿ ಜಾಸ್ತಿ ಇರೋದ್ರಿಂದ ನಾನು ಇದನ್ನ ಈ ಕಡೆ ಕಳಿಸ್ಕೊತೀನಿ ಮತ್ತು b ನ ಈ ಕಡೆ ತಗೋತೀನಿ. ಸೊ 158 b³ ಹಾಗೆ ಇರ್ತದೆ. ಈ ಮೈನಸ್ LHS ಬಂದ್ರೆ ಪ್ಲಸ್ ಆಗುತ್ತೆ, 185 b³ ಆಗುತ್ತೆ. RHS ಅಲ್ಲಿ 185 a² ಹಾಗೆ ಇರ್ತದೆ. ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ಮೈನಸ್ 158 a³. b³ ಕಾಮನ್ ತೆಗಿರಿ. 158 ಜೊತೆ 185ನ ಕೂಡಿದ್ರೆ ನಿಮಗೆ ಒಟ್ಟಾರೆಯಾಗಿ 343 ಬರುತ್ತೆ. ಅದೇ ರೀತಿ a³ ಕಾಮನ್ ತೆಗಿರಿ. 185ರಲ್ಲಿ 158ನ್ನ ಕಳೆದ್ಬಿಡಿ. 185ರಲ್ಲಿ 158ನ್ನ ನೀವು ಕಳೆದ್ರೆ ನಿಮಗೆ ಉತ್ತರ ಸಿಗುತ್ತೆ, 27 ಬರುತ್ತೆ. ಸೊ 27 ಬರ್ತದೆ. ಅವ್ರು ಕೇಳಿರೋದೇನು ನಿಮಗೆ a/3 ಕೇಳಿದ್ದಾರೆ, ಅಂದ್ರೆ a:b ಅಂತ ಕೇಳಿದ್ದಾರೆ ಅಂದ್ರೆ ಅರ್ಥ a/b ಕೇಳಿದ್ದಾರೆ ಅಂತ ಅರ್ಥ. a/b ಕೇಳಿದ್ದಾರೆ ಅಂತ. ಸೊ ಇಲ್ಲಿ a³ ಇದೆ, b³ ಇದೆ. ನಾನು ಇದನ್ನ ಏನ್ ಮಾಡ್ತೀನಿ, a³/b³ ಅಂತ ಬರ್ಕೋತೀನಿ, ಅಂದ್ರೆ ರೆಸಿಪ್ರೋಕಲ್ ತಗೋತೀನಿ. ಸೊ 27 ಸೊ 343 ಡಿವೈಡೆಡ್ ಬೈ 27 ಆಯ್ತು. ಸರಿನಾ? 323 ಡಿವೈಡೆಡ್ ಬೈ ಕ್ಯೂಬ್ ರೂಟ್ಸ್ ಅಂತ ತೆಗೆದ್ಬಿಟ್ರೆ a/b ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 343 ಡಿವೈಡೆಡ್ ಬೈ 27 ಆಗುತ್ತೆ. ಸೊ ಇದು 243 ಕ್ಯೂಬ್ ರೂಟ್ ತೆಗೆದ್ರೆ 7 ಬರ್ತದೆ, 27 ಕ್ಯೂಬ್ ರೂಟ್ ತೆಗೆದ್ರೆ 3 ಬರ್ತದೆ. ಯಾಕೆಂದ್ರೆ 7 ಕ್ಯೂಬ್ ಅಂದ್ರೆ 343 ಅಂತ, ಹಾಗೆ 3 ಕ್ಯೂಬ್ ಅಂದ್ರೆ 27 ಅಂತ. ಸರಿನಾ? ಸೊ a/b ಎಷ್ಟಾಗುತ್ತೆ, 7/3. ರೇಷಿಯೋದಲ್ಲಿ ಅವ್ರು ಕೇಳಿರೋದ್ರಿಂದ a:b ಅಂತ ಹೇಳಿದ್ರೆ 7:3. ಈ ಒಂದು ಉತ್ತರವನ್ನು ನೀವು ಕಂಡುಹಿಡಿಬೇಕಾಗಿತ್ತು. ಇದು ದಿನಾಂಕ 18 ಜನವರಿ 2021 ನಡೆದಂತ ಪರೀಕ್ಷೆಯಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು. ಇವು ಸರಳವಾಗಿರ್ತವೆ, ಕೆಲವೊಂದಿಷ್ಟು ಕಡೆ ಅವೈಲೇಬಲ್ ಇರ್ತದೆ. ಇದನ್ನ ಹೊರತುಪಡಿಸಿ ಪೇಪರ್ ಅಲ್ಲಿ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟರಂಗೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿವೆ ಎಲ್ಲವನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಡೀಟೇಲ್ ಆಗಿ ಓದಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇಂದ 60 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಓವರ್ ಆಲ್ ಆಗಿ 45ರಿಂದ 50 ಪ್ರಶ್ನೆಗಳು ಅಟೆಂಪ್ಟ್ ಮಾಡುವಾಗಿರ್ತವೆ. ಇನ್ನು ಉಳಿದಂತ 10 ಪ್ರಶ್ನೆಗಳು ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತವೆ. 10ರಲ್ಲಿ 5 ಪ್ರಶ್ನೆಗಳು ನೀವು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ, ಅಂದ್ರೆ ಆ ಪ್ರಶ್ನೆನ ಅಟೆಂಡ್ ಮಾಡೋದಕ್ಕೆ ನಿಮಗೆ ತುಂಬಾ ಸಮಯ ಬೇಕಾಗುತ್ತೆ. ಒಂದು ಪ್ರಶ್ನೆಗೆ 5 ನಿಮಿಷ ಕೂಡ ಬೇಕಾಗ್ಬೋದು. ಇನ್ನು ಉಳಿದಂತ 5 ಪ್ರಶ್ನೆಗಳೇನಿರ್ತವೆ ಅವಕ್ಕೂ ಕೂಡ ನಿಮ್ಗೆ 2ರಿಂದ 3 ನಿಮಿಷ ಬೇಕಾಗ್ಬೋದು. ಉಳಿದಂತ ಎಲ್ಲಾ ಪ್ರಶ್ನೆಗಳನ್ನು ನೀವು 1 ನಿಮಿಷಕ್ಕಿಂತ ಕಡಿಮೆ ಕಾಲಾವಧಿಯಲ್ಲೇ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಫಾರ್ಮುಲಾಗಳ ಜೊತೆಗೆ ಶಾರ್ಟ್ ಟ್ರಿಕ್ಸ್ ಗಳನ್ನ ಕಲ್ತ್ಕೋಬೇಕು. ಸೊ ಸಾಧ್ಯವಾದಷ್ಟು ಫಾರ್ಮುಲಾಗಳ ಜೊತೆ ಆ ಒಂದು ಪ್ರಾಬ್ಲಮ್ನ ತುಂಬಾ ಸರಳವಾಗಿ ಮಾಡ್ತಕ್ಕಂಥ ಶಾರ್ಟ್ ಟ್ರಿಕ್ಸ್ ಗಳನ್ನು ಕೂಡ ಕಲ್ತ್ಕೊಳ್ಳಿ. ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನಲ್ಲಿ ಇನ್ನೊಂದಿಷ್ಟು ಮ್ಯಾಥ್ಸ್ ಪ್ರಾಬ್ಲಮ್ಗಳನ್ನ ನಿಮ್ಮ ಶಿಫ್ಟ್ ನಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಅದನ್ನು ನೀವು ಮೆನ್ಷನ್ ಮಾಡಬಹುದು. ಮುಂದಿನ ಶಿಫ್ಟ್ ನ ಪ್ರಶ್ನೆಗಳ ಜೊತೆ ನಾನು ಅದನ್ನ ಆಡ್ ಮಾಡ್ಕೋತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.